45 ಎಂಬ ಒಂದು ಚಿತ್ರ ಅರ್ಜುನ್ ಜನ್ಯ ಅವರ ಡೈರೆಕ್ಷನ್, ಅವರದ್ದೇ ಕತೆ ಮತ್ತು ಮ್ಯೂಸಿಕ್ ಅನ್ನು ಸಹ ಅವರೇ ಮಾಡಿರುವಂಥದ್ದು. 45 ಚಿತ್ರ ಈಗಾಗಲೇ ರಿಲೀಸ್ ಆಗಿ ಒಂದು ದಿವಸ ಆಗಿದ್ದು ನೋಡುಗರಿಗೆ ಒಂದು ರೀತಿಯಲ್ಲಿ ಚೆನ್ನಾಗಿ ಖುಷಿ ಪಡಿಸಿದೆ. ಯಾಕೆಂದರೆ ಒಂದು ಬೇರೆ ಪ್ರಪಂಚಕ್ಕೆ ಹೋಗಿ ಬಂದಂತೆ ಫೀಲ್ ಆಗುತ್ತೆ, ಒಂದು ಫ್ಯಾಂಟಸಿ ವರ್ಲ್ಡ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುವಂಥ ಒಂದು ಸಿನಿಮಾ. ಮುಂದೇನಾಗುತ್ತೆ ಅಂತ ತುಂಬಾ ಸಸ್ಪೆನ್ಸಿಂದ ಈ ಒಂದು ಸಿನಿಮಾ ಸಾಕ್ತಾ ಹೋಗುತ್ತೆ. 45 ಸಿನಿಮಾದ ಶೀರ್ಷಿಕೆ ಆಗಿರುತ್ತೆ. ರಾಜ್ಬಿ ಶೆಟ್ಟಿ ಒಂದು ಪ್ರಮುಖ ಪಾತ್ರ. ರಾಜ್ಬಿ ಶೆಟ್ಟಿ ಅವರ ಸುತ್ತಮುತ್ತ ಇರುವ ಒಂದು ಪಾತ್ರವೇ ಶಿವಣ್ಣ ಪಾತ್ರ ಮತ್ತು ಉಪೇಂದ್ರ ಅವರ ಪಾತ್ರ. ಹೌದು, ರಾಜ್ಬಿ ಶೆಟ್ಟಿ ಅವರ ಜೊತೆಗೆ ಈ ಒಂದು ಪಾತ್ರಗಳು ಕೂಡ ಸಾಗುತ್ತಾ ಹೋಗುತ್ತೆ. ತುಂಬಾ ಚೆನ್ನಾಗಿ ಕಥೆಯನ್ನು ಸಹ ಮಾಡಿದ್ದಾರೆ. ಆದರೆ ಕೆಲವಷ್ಟು ಜನರಿಗೆ ಈ ಒಂದು ಕತೆ ತುಂಬಾ ಓವರ್ ಬಿಲ್ಡಪ್ ಆಯಿತು, ಹೈಪ್ ಆಯಿತು ಅಂತ ಕೂಡ ಅನಿಸೋಕ್ಕೆ ಶುರುವಾಗುತ್ತೆ. ಆದರೆ ಶಿವಣ್ಣ ಅವರನ್ನ ಇಷ್ಟಪಡುವಂಥವ್ರು, ಉಪೇಂದ್ರ ಅವರ ನಟನೆ ಆಗಿರ್ಬೋದು, ಎಲ್ಲ ಇಷ್ಟಪಡುವಂಥವ್ರಿಗೆ ಈ ಸಿನಿಮಾ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಮತ್ತು ಈ ಒಂದು ಸಿನಿಮಾದಲ್ಲಿ ಯಾವುದೇ ರೀತಿ ಸಾಂಗನ್ನು ನೋಡೋಕ್ಕೆ ಸಿಗಲ್ಲ ಥಿಯೇಟರ್ನಲ್ಲಿ. ಬಟ್ ಒಂದು ಸ್ವಲ್ಪ ಮಟ್ಟಿಗೆ ರಾಜ್ಬಿ ಶೆಟ್ಟಿ ಅವರ ಕಾಮಿಡಿ ತುಂಬ ಚೆನ್ನಾಗಿರುತ್ತೆ. ಮಂಗಳೂರು ಭಾಷೆಯಲ್ಲಿ ಅವರ ಕಂಪ್ಲೀಟ್ ಸ್ಲ್ಯಾಂಗ್ ಸಿನಿಮಾ ಪೂರ್ತಿ ಕೂಡ ಸಾಕ್ತಾ ಹೋಗುತ್ತೆ. ಸಖತ್ತಾಗಿಯೂ ಕೂಡ ರಾಜ್ಬಿ ಶೆಟ್ಟಿ ನಡೆಸಿದ್ದಾರೆ. ಇನ್ನು ಹೀರೋಯಿನ್ ಆಗಿ ಕೌಸ್ತುಭ ಮಣಿ ಅವರು ಕೂಡ ನಡೆಸಿದ್ದಾರೆ. ಶಿವಣ್ಣ ಅವರು ಇದರಲ್ಲಿ ದೇವರಾಗಿರ್ತಾರೆ. ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ಏನಂದರೆ ಯಮಧರ್ಮ, ಸೊ ಅವರು ರಾಯಪ್ಪ ಎಂಬ ಒಂದು ಪಾತ್ರ, ಶಿವಣ್ಣ ಅವರು ಶಿವಪ್ಪ ಎಂಬ ಪಾತ್ರ. ಸಖತ್ತಾಗಿ ಸಿನಿಮಾ ಸಾಕ್ತಾ ಹೋಗುತ್ತೆ. ನೀವು ಕೂಡ ಸಿನಿಮಾವನ್ನು ನೋಡಿದ್ರೆ 45 ಸಿನಿಮಾ ಟೈಟಲ್ ಏನಕ್ಕೆ ಬಂತು, ಸಿನಿಮಾ ನೋಡಿದ್ರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಅರ್ಜುನ್ ಜನ್ಯ ಅವರ ಮೊದಲ ಸಿನಿಮಾ, ಮೊದಲ ಡೈರೆಕ್ಷನಲ್ಲಿ ಮೂಡಿ ಬಂದಿರುವಂಥ ಸಿನಿಮಾ. ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ.